ನಮಸ್ಕಾರ ಪ್ರಿಯ ರೈತ ಬಂದ ನಾನು ಸಂತೋಷ್ ಗೌಡ ವೆಲ್ಕಮ್ ಕಂಪ್ನಿ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕ್ರಾಪ್ ಸೈನ್ಸ್ನ ಹೊಸ ವೆರೈಟಿ ಆದ ಕಾಲಿಫ್ಲವರ್ ಇಂಡಿಕಾ ಬೆಳೆ ವೀಕ್ಷಣೆಗೆ ನಮ್ಮ ಪ್ರಿಯ ಮಾದರಿ ರೈತರು ಗ್ರಾಮಸ್ಥರನ್ನ ಕರ್ಕೊಂಬಂದಿದ್ದೀನಿ. ಹಾಗೆ ನಮ್ಮ ನರ್ಸರಿ ಸಾಕೋರು ಸಹ ಕರ್ಕೊಂಬಂದಿದ್ದೀನಿ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಅಣ್ಣ? ನಾಗರಾಜು ಸರ್. ನಾಗರಾಜ್ ಅಣ್ಣ, ಯಾವ ಊರಣ್ಣ? ಸರ್ ನಮ್ಮದು ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ಮಣ್ಗಳಿ ಗ್ರಾಮ. ಯಾವ ಕಂಪ್ನಿ ಯಾವ ತಳಿ ಹಾಕಿದ್ರಿ ಸರ್? ಇದು ವೆಲ್ಕಮ್ ಕ್ರಾಪ್ ಇಂಡಿಕಾ ಹಾಕಿದ್ರಿ ಅಣ್ಣ. ಎಷ್ಟು ಸಾವಿರ ಪೈರ್ ಹಾಕಿರಣ್ಣ? ಸರ್ ಇದು 6,000 ಹಾಕಿ. 6,000 ಪೈರ್ ಎಲ್ಲಿಂದ ಬಂದಿರಣ್ಣ? ಸರ್ ನಾವು ಅನೂರಲ್ಲಿ ಚೌಡೇಶ್ವರಿ ಅಂತ ನರ್ಸರಿ ನಮ್ಮ ಚೌಡೇಶ್ವರಿ ನರ್ಸರಿ ಅವರು ಅವ್ರ ಹತ್ರದಿಂದ ತಗೊಂಡು ಬಂದೆ ಸರ್. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಅಣ್ಣ? ನಾಗರಾಜ್ ಅಣ್ಣ, ನಿಮ್ಮ ನರ್ಸರಿ ಹೆಸರು? ಚೌಡೇಶ್ವರಿ ನರ್ಸರಿ ಅಂದ್ಬಿಟ್ಟು. ನಿಮ್ಮ ಫೋನ್ ನಂಬರ್ ಹೇಳಿ ಅಣ್ಣ. 797554 ನೋಡಿ ಪ್ರಿಯ ರೈತ ಬಂದರೆ ನಮ್ಮ ಚೌಡೇಶ್ವರಿ ನರ್ಸರಿಯಲ್ಲಿ ನಮ್ಮ ಅನೂರಲ್ಲಿ ನಮ್ಮ ಕೊಳ್ಳೇಗಾಲ ಹಾಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ಇವರು ನಮ್ಮ ಕಾಲಿಫ್ಲವರ್ ಇಂಡಿಕಾ ಆಗ್ಬೋದು, ಟೊಮೊಟೊ ವಾಲಿ ಆಗ್ಬೋದು, ಹಾಗೆ ಬುಲೆಟ್ ಶೋಗರ್ ಆಗ್ಬೋದು, ಇನ್ನಿತರ ಸಸ್ಯಗಳು ಹೆಚ್ಚೆಚ್ಚಾಗಿ ಸಿಗುತ್ತೆ. ಇವರ ನರ್ಸರಿಗೆ ದಯವಿಟ್ಟು ಭೇಟಿ ಕೊಡಿ ಅಣ್ಣ. ಈಗ ನೀವು ಕ್ರಾಪ್ ನೋಡ್ತಾ ಇದ್ದೀರಲ್ಲ, ಈ ಕ್ರಾಪ್ ಬಗ್ಗೆ ಅಭಿಪ್ರಾಯ ಹೇಳಿ ಅಣ್ಣ. ಸರ್ ಮೊದಲೆಲ್ಲ ಬೇರೆ ಕ್ರಾಪ್ ಯೂಸ್ ಮಾಡ್ತೇವೆ, ಬೇರೆ ವೆರೈಟಿ ಬೆಳೀತಾ ಇದ್ವಿ. ಇವಾಗ ನಾವು ಈ ಟೈಮಲ್ಲಿ ಈ ಕ್ರಾಪ್ ಅನ್ನು ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿ ನೋಡಿದ್ವು. ತುಂಬಾ ಚೆನ್ನಾಗಿ ಬಂದೈತೆ. ವೆಯ್ಟು ಮತ್ತೆ ಸೈಜು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಅಣ್ಣ ಈಗ ನಿಮಗೆ ಈಗ ಸೆಲೆಕ್ಷನ್ ಹೋಗ್ತಾ ಇದೆ. ಈಗ ನೀವು ಫಸ್ಟ್ ಎಷ್ಟು ಕಟಿಂಗ್ ಮಾಡಿದ್ರಿ ಅಣ್ಣ? ಸರ್ ಇವಾಗ ಮೂರು ದಿನ ಕಟ್ ಮಾಡಿ. 3 ದಿನದಿಂದ ಫಸ್ಟ್ ಎಷ್ಟು ಕಟ್ ಮಾಡಿದ್ರಿ? ಫಸ್ಟ್ ಒಂದು 30 ಮೂಟೆ ಕಟ್. 30 ಗಿಡ ಮಾಡಿ ಮತ್ತೆ ಮಾರ್ಕೆಟ್ ಹೇಗೆ ಹೋಯ್ತು? ಸೆಲೆಕ್ಷನ್ ಹೇಗೆ ಹೋಯ್ತು? ಚೆನ್ನಾಗಿ ಹೋಯ್ತು ಸರ್. ನಮ್ಮ ಟಾಪ್ ರೇಟ್ ಹೋಗೈತೆ. ಈಗ ಮುಂಚೆ ನೀವು ಸುಮಾರು ವರ್ಷದಿಂದ ಅನೇಕ ತಳಿಗಳೇ ಬೆಳೀತಾ ಇದ್ದಾರೆ ಹೂಕೋಸ್ಕರ. ಆ ಇದಕ್ಕೂ ಅಂದ್ರೆ ಸೆಲೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಣ್ಣ. ಹೌದಣ್ಣ. ಈಗ ಈ ಹೂ ಬಗ್ಗೆ ವಿಶೇಷತೆ ಹೇಳಿ ಅಣ್ಣ. ಇದು ಅಂದ್ರೆ ಅಣ್ಣ ಈ ಕ್ಲೈಮೇಟ್ಗೆ ಬೇರೆ ತಳಿಲಿ ಈ ಸೈಜ್ ಬರಲ್ಲ. ಕೋಲ್ಡ್ ಬರಲ್ಲ. ಇದು ತುಂಬಾ ಸೈಜ್ ಬಂದೈತೆ. ಮತ್ತೆ ಈ ಬಿಸಿಲ್ಗೆ ಹೂವು ಕಪ್ಪಾಗಿಲ್ಲ, ವೈಟ್ ಬಂದೈತೆ. ಮತ್ತೆ ವೆಯ್ಟ್ ಚೆನ್ನಾಗೈತೆ. ವೆಯ್ಟ್ ಇದೆ ಅಂದ್ರೆ ಟೊಳ್ಳಿಲ್ಲ ಗಟ್ಟಿ ಇದೆ. ಅಂದ್ರೆ ಅನ್ನಷ್ಟು ಶುದ್ಧ ಬಿಳುಪಿದೆ, ಒಳ್ಳೆ ಗಟ್ಟಿ ಇದೆ. ಮಾರ್ಕೆಟ್ ಅಲ್ಲಿ ತುಂಬಾ ಸೂಕ್ತವಾಗಿದೆ. ಹಾಗೆ ನೀವು ನಮ್ಮ ಗ್ರಾಮಸ್ಥರು ಏನ್ ಹೇಳ್ತೀರಕ್ಕ ಹೂ ಹಿಡಿದಿರಲ್ಲ ಇದ್ರ ಬಗ್ಗೆ ಚೆನ್ನಾಗೈತೆ ಅಂತ ಹೇಳೋದು ಸಾಕು. ಧನ್ಯವಾದ. ಸರಿ, ಥ್ಯಾಂಕ್ ಯು ಸರ್. ಇದನ್ನು ನಮ್ಮ